ಸರ್ ಏನ್ ಸರ್ ಇದೆಲ್ಲ ತುಂಬಾ ವೆರೈಟೀಸ್ ಇದೆ, ಒಂದೊಂದೇ ಪ್ರಾಡಕ್ಟ್ ಬಗ್ಗೆ ನೀವು ಹೇಳೋದಾದ್ರೆ ಸರ್? ಮೇಡಮ್ ಹೇಳೋದಾದ್ರೆ ಇಲ್ಲಿ ನೋಡಿ, ಈಗ ಕಾಣ್ತಾ ಇದಿಲ್ಲ ನಿಮ್ಗೆ, ಇದು ಮನೆ ಯೂಸ್ಗೆ ಯೂಸ್ ಮಾಡೋದು 2 HP 3 HP 1 HP ಈ ಮೋಟ್ರುಗಳು 12.5 HP ಬರುತ್ತೆ. ಅಂದರೆ ಮನೆ ಯೂಸ್ಗೆ ನೀರು ಕಮ್ಮಿ ಬಂದಾಗ, ಇಲ್ಲ ಜಮೀನಲ್ಲಿ ನೀರು ಕಮ್ಮಿ ಬಂತು, ನಾವು ದೊಡ್ಡ ಮೋಟ್ರು V6 ಮೋಟ್ರನ್ನ ಬಿಡೋಕ್ಕಾಗಲ್ಲ, ಕಮ್ಮಿ ಬರ್ತಾ ಇದೆ ಅಂದಾಗ ನೋಡಿ ಈ ಥರ ಪಂಪ್ಸ್ಗಳನ್ನ ಯೂಸ್ ಮಾಡ್ಬೋದು. ಇದು 50 ಅಡಿಯಿಂದ 2,500 ಅಡಿವರೆಗೂ ಯೂಸ್ ಮಾಡ್ತೀವಿ. ಇದು ನಿಮಗೆ 800 ಅಡಿವರೆಗೂ ಸಿಗುತ್ತೆ ಸಿಂಗಲ್ ಫೇಸಲ್ಲಿ. 3 ಫೇಸಲ್ಲಿ ಅಪ್ ಟು 2,500 ಅಡಿವರೆಗೂ ಯೂಸ್ ಮಾಡ್ಬೋದು. ಹಾಗೆ ಬಂದರೆ ಇದನ್ನು ನೋಡಿ, ಇದು ಬಂದು ಮೋಟ್ರು ಬಂದು ಇದು ಸಂಪಿಗೆ ಯೂಸ್ ಮಾಡೋ ಥರ ಮೋಟ್ರ್. ಇದು ಪ್ಲಾನೋ ಅಲ್ಟ್ರಾ ಅಂತ. ಇದು ಬಂದುಬಿಟ್ಟು ಸ್ಟಾರ್ಟರ್ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ವಿತಿನ್ ಪ್ಲಗ್ ಒಂದು ಆನ್ ಮಾಡಿದ್ರೆ ಅಪ್ ಟು 50 ಅಡಿ 60 ಅಡಿವರೆಗೂ ಇದು ಮನೆ ಯೂಸ್ಗೆ ಆಗುತ್ತೆ. ನಂತರ ಇದು ಬಂದು ಜಮೀನಿಗೆ ಕೃಷಿ ಹೊಂಡಕ್ಕೆ ಮೋಟ್ರ್ ಯೂಸ್ ಮಾಡೋದು. ಇದು ಕೂಡ 1 HP ಇಂದ ನಿಮಗೆ 12 HP ವರೆಗೂ ಸಿಗುತ್ತೆ. ಅಂದರೆ 2 ಕಿಲೋಮೀಟ್ರು 3 ಕಿಲೋಮೀಟ್ರು ದೂರ ತಳ್ಳೋವರೆಗೂ ಯೂಸ್ ಮಾಡೋ ಥರ ಮೋಟ್ರು. ಇದು ನೀರೊಳಗಡೆ ಇಡ್ಬೋದು, ಅಂದರೆ ನಾಲೆನಲ್ಲಿ ಇಡ್ಬೋದು, ಕೃಷಿ ಹೊಂಡದಲ್ಲಿ ಇಡ್ಬೋದು, ನೀರೊಳಗಡೆ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ನಂತರ ಇದು ಬಂದರೆ ನೋಡಿ, ಇದು ಕಾರ್ ವಾಷರ್ ಪಂಪ್. ಇದು ಜಸ್ಟ್ 6,500. ಸ್ಕೂಟ್ರು ಮತ್ತು ಕಾರ್ಗಳನ್ನ ವಾಶ್ ಮಾಡ್ಬೋದು. ನಂತರ ಬಂದು ಇದು ಮೋನೋಬ್ಲಾಕ್ ಪಂಪ್ ಅಂತ. ಇದು ನೀರನ್ನ ಮೇಲೆ ಇಡೋವಂಥದ್ದು. ಈ ಮೋಟ್ರ್ ಬಂದು ನೀರೊಳಗಡೆ ಮಾಡೋದು, ಇದನ್ನು ಬಂದು ನೀರಿನ ಮೇಲೆ ಇಡೋ ಥರದ್ದು. ಒಳಗಡೆ ಒಂದು ಫುಟ್ಬಾಲ್ ಹಾಕಿ ಇದನ್ನು ಮೋಟ್ರನ್ನ ಇಟ್ಬಿಟ್ಟು ನೀರನ್ನ ತೊಗೊಬೋದು. ಇದು ತುಂಬ ಪ್ರೆಷರ್ ಬರುತ್ತೆ. ನಂತರ ಬಂದು ಇದು ಸೀವೇಜ್ ಪಂಪು. ಇದು ಹಸುದು ಸಗಣಿ, ಗಂಜಲ, ಬಗಡ ಥರ, ಮತ್ತು ಕೆಲವು ಕಡೆ ಕೆಸರು ಇರ್ತದೆ, ಕೆಲವು ಕಡೆ ಕೊಳಕು ನೀರು ಇರ್ತದೆ. ಅದರೊಳಗಡೆ ಇದನ್ನು ಇಟ್ಬಿಟ್ಟು ಪ್ಲಗ್ ಆನ್ ಮಾಡಿದ್ರೆ ಸಾಕು, ಎಲ್ಲ ನೀರನ್ನು ಆಚೆ ಎತ್ತು ನಿಮ್ಗೆ ಎಷ್ಟು ದೂರ ಬೇಕು 50 ಅಡಿ 100 ಅಡಿ ದೂರಕ್ಕೆ ಪೈಪ್ ಹಾಕಿಬಿಟ್ಬಿಟ್ರೆ ಅದನ್ನು ಚರಂಡಿಗೋ ಮೋರಿಗೋ ಇಲ್ಲ ಹೊಲಕ್ಕೋ ಎಲ್ಲಿಗೆ ಬೇಕಾದ್ರೂ ನೀರನ್ನ ಯೂಸ್ ಮಾಡೋ ಥರದ್ದು. ಇದು ಬಂದು ನಿಮಗೆ ಕೃಷಿ ಹೊಂಡಕ್ಕೆ ಬಿಡೋವಂಥದ್ದು ಸ್ಟೀಲ್ ಬಾಡಿ. ಇದು ಸಿಂಗಲ್ ಫೇಸು. ಇದು 3 HP ಇದೆ. ಇದು ಕೂಡ ನಿಮಗೆ ಮನೆ ಲೈಟಿಂಗ್ಸ್ ಕರೆಂಟ್ ಇದೆ, ನಮಗೆ 3 ಫೇಸ್ ಕರೆಂಟ್ ಇಲ್ಲ ಅನ್ನೋ ಕಂಡೀಷನ್ ಇದ್ದಾಗ ಈ ಥರದ್ದು ಹಾಕ್ಬೋದು. ನಂತರ ಇದು ಬಂದು ಬೂಸ್ಟರ್ ಪಂಪ್ ಅಂತಾರೆ, ಇಲ್ಲ ಪ್ರೆಷರ್ ಪಂಪ್ ಅಂತ ಹೇಳ್ತಾರೆ. ನೀರು ಮನೆ ಒಳಗಡೆ ಪ್ರೆಷರ್ ಬರ್ತಾ ಇಲ್ಲ, ನೀರು ಕಮ್ಮಿ ಬರ್ತಾ ಇದೆ, ಮೇಲೆ ಟ್ಯಾಂಕ್ ಇದೆ, 3ನೇ ಫ್ಲೋರು, ನೀರು ತುಂಬ ಕಮ್ಮಿ ಬರ್ತಿದೆ ಪ್ರೆಷರ್ ಅನ್ನೋ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು. ವಾಶ್ರೂಮ್ಗೆ 10 ಟ್ಯಾಪ್ಗೆ, 4 ವಾಶ್ರೂಮ್ಗೆ, 5 ವಾಶ್ರೂಮ್ಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ನೋಡಿ, ಇದೆಲ್ಲ ನಮ್ಮ ನೀರು ಅಂತ ಓನ್ ಬ್ರ್ಯಾಂಡ್. ಇದು ನಾವೇ ಕೂಡ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ. ಓಪನ್ ವೆಲ್ ಪಂಪು ಬರೀ 5,500 ರೂಪಾಯಿ. ಇದು 5,500 ರೂಪಾಯಿನಲ್ಲಿ ನಾವು ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳು 10,000 8,000 ಅಂತ ಏನು ಮಾಡ್ತಾರೋ ಅದೇ ಕ್ವಾಲಿಟಿನಲ್ಲಿ ಅದೇ ಥರ ಪಂಪನ್ನು ನಾವು ಕೂಡ ಕೊಡ್ತಾಯಿದ್ದೀವಿ. ಜಸ್ಟ್ 5,500. ನಿಮಗೆ ಹೈಟು 4 ಫ್ಲೋರ್ವರೆಗೂ ಹೋಗುತ್ತೆ. ಅಂದರೆ ಅರೌಂಡು ನಿಮಗೆ 60ರಿಂದ 80 ಅಡಿವರೆಗೂ ಮೇಲೆ ಹೈಟ್ ಎತ್ತುತ್ತದೆ. ಮತ್ತು ನಿಮಗೆ ಇದು ಬಂದು 10 HP ಕೃಷಿ ಹೊಂಡಕ್ಕೆ ಯೂಸ್ ಮಾಡೋದು. ಗಂಟೆಗೆ 80,000 ಲೀಟ್ರು, ಅಂದರೆ 60ರಿಂದ 80,000 1,00,000 ಲೀಟ್ರ್ಗಳನ್ನ ಆಚೆ ಹಾಕುತ್ತೆ ಚಾನಲ್ಗೆ ಮತ್ತು ಕೃಷಿ ಹೊಂಡಕ್ಕೆ ಯೂಸ್ ಮಾಡೋ ಥರದ್ದು. ನಿಮಗೆ ಇದು ಗೊತ್ತಿರೋಂಗೆ ಇದು ರೈತರುಗಳು ಬೋರ್ವೆಲ್ಗೆ ಯೂಸ್ ಮಾಡೋ ಥರದ್ದು. ಇದು 10 HP 20 ಸ್ಟೇಜ್ ಪಂಪ್ ಇದೆ. ಇದು ನಿಮಗೆ 600ರಿಂದ 800 ಅಡಿ ಕೆಲಸ ಮಾಡೋ ಥರ ಮೋಟ್ರ್ ಪಂಪ್ಸ್ಗಳು. ಈ ಎಲ್ಲ ಮೋಟ್ರ್ ಪಂಪ್ಗಳು ಕೂಡ ನಾವು ಡಿಸ್ಪ್ಲೇ ಇಟ್ಟಿರೋದೇನಪ್ಪ ಅಂದರೆ, ಒಂದವರು ಯಾವ ಕಂಪನಿ ಬೇಕು, ಯಾವ ಥರ ಬೇಕು, ಸ್ಟೀಲ್ ಬಾಡಿ ಬೇಕಾದ್ರೂ ತೊಗೊಬೋದು. ನೋಡಿ, ಇದು ಕಾಣ್ತಾ ಇದೆ ನಿಮಗೆ ಸ್ಟೀಲ್ ಬಾಡಿ, ಇದೆಲ್ಲ ಸ್ಟೀಲ್ ಬಾಡಿ. ಮಾತ್ರ ಇದು ಕ್ಯಾಸ್ಟಿಂಗ್ ಬಾಡಿ ಇದೆ. ಸ್ಟೀಲ್ ಬಾಡಿ ಮತ್ತು ಕ್ಯಾಸ್ಟಿಂಗ್ ಬಾಡಿ ಎರಡೂ ಲೈಫ್ ಚೆನ್ನಾಗಿದೆ. ಎರಡನ್ನೂ ಕೂಡ ನಾವು ರೈತರುಗಳಿಗೆ ಕಮ್ಮಿ ರೇಟಲ್ಲಿ ಕೊಡ್ತಾಯಿದ್ದೀವಿ ಸರ್.